ರೈತರಿಗೆ ಪರವಾಗಿದ್ದೀರಿ. ಈ ಕಷ್ಟ ಏನು ಬೀಳ್ತಾ ಇದ್ದಾರೆ ರೈತರು, ಅದನ್ನು ಸರ್ಕಾರದ ಗಮನಕ್ಕೆ ತರೋವಂಥದ್ದು, ಅಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಬೇಗ ಸಿಗಬೇಕು. ಆ ದೃಷ್ಟಿಯಿಂದ ನಾವು ಬಂದಿದ್ದೀರಿ. ಇದರಲ್ಲಿ ನಾವೇನು ರಾಜಕೀಯ ಮಾಡುವಂಥದ್ದಿಲ್ಲ. ಇವರು ಬದುಕಿದ್ರೆ ಈ ಸರ್ಕಾರ ಇಷ್ಟೊತ್ತಿಗೆ ವರದಿ ತಗೊಂಡು ಕೇಂದ್ರಕ್ಕೆ ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿ, ಕೇಂದ್ರ ಸಚಿವರನ್ನ ಭೇಟಿ ಮಾಡಿ, ಹೀಗಾಗಿದೆ, ಇಮಿಡಿಯೇಟ್ ಒಂದು ತಂಡ ಕಳಿಸ್ಕೊಡಿ, ಪರಿಹಾರ ಕೊಡಬೇಕು. ನಾವು ಪರಿಹಾರ ಬಿಡುಗಡೆ ಮಾಡ್ತೀರಿ, ನೀವು ಪರಿಹಾರ ಬಿಡುಗಡೆ ಮಾಡಿದ್ಮೇಲೆ ಅದನ್ನು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಕಳಿಸ್ಬಿಡಿ ಅಂತ ಹೇಳಬೇಕಾಯಿತು. ಇದು ಪದ್ಧತಿ. ಹಿಂದೆ ನಮ್ಮ ಸರ್ಕಾರ ಇದ್ದಾಗೂ ಕೂಡ ನಾವು ಮೊದಲು ನಮ್ಮ ಹಣವನ್ನು ಬಿಡುಗಡೆ ಮಾಡ್ತಾಯಿದ್ರಿ, ಆಮೇಲೆ ಕೇಂದ್ರ ಸರ್ಕಾರ ಅದನ್ನು ಕೊಡ್ತಾಯಿದ್ರು. ಇಲ್ಲಿ ಈ ಸರ್ಕಾರ ಕೇಂದ್ರಕ್ಕೂ ಲೆಟ್ರ್ ಬರೆದಿಲ್ಲ, ಇವ್ರ ಹಣನೂ ಬಿಡುಗಡೆ ಮಾಡ್ತಾಯಿಲ್ಲ. ಇಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ. ಈಗಾಗಲೇ ಸುಮಾರು 2,500 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನೀವು ಸರ್ಕಾರ ಬಂದಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಇಡೀ ಅಧಿಕಾರಿಗಳ ಆತ್ಮಹತ್ಯೆ, ರೈತರ ಆತ್ಮಹತ್ಯೆ, ಬಡವರು ಗೋಳು ಕೇಳೋರಿಲ್ಲ, ಈ ಪರಿಸ್ಥಿತಿ ಇದೆ. ಸಿದ್ದರಾಮಯ್ಯನವ್ರು ಮಾತ್ರ ಮಜಾ ಹೊಡ್ಕೊಂಡು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಬೀದಿ ಸುತ್ತಾ ಇದ್ದಾರೆ. ಕೇಳಿದ್ರೆ ನಾನು ಮುಖ್ಯಮಂತ್ರಿ 5 ವರ್ಷ, ಏನಕ್ಕೆ 5 ವರ್ಷ ಇರ್ತೀರ ರೀ? ಯಾವ ಪುರುಷಾರ್ಥಕ್ಕೋಸ್ಕರ 5 ವರ್ಷ ನೀವು ಸಿ ಎಮ್ ಆರ್ಗೆ ಇರಬೇಕು? ಒಳ್ಳೆ ಕೆಲಸ ಮಾಡಿದ್ರೆ 1 ವರ್ಷ ಸಾಕು ಸಿ ಎಮ್ಮು. ನಾನು 2 ಬಾರಿ ಮುಖ್ಯಮಂತ್ರಿ, ಏನಕ್ಕೆ? ಯಾರ ಮನೆ ಹಾಳು ಮಾಡೋಕ್ಕೆ ನೀನು 2 ಬಾರಿ ಮುಖ್ಯಮಂತ್ರಿ? ರೈತರ ಕಷ್ಟದಲ್ಲಿದ್ದಾಗ ಬಂದು ಅವ್ರ ಜೊತೆ ನಿಂತ್ಕೊಂಡು, ನಾನು ಇದ್ದೀನಪ್ಪ, ಎಷ್ಟು ಬೇಕು ನಿಮಗೆ? BJP ಇದ್ದಾಗ 2 ಪಟ್ಟು ಜಾಸ್ತಿ ಕೊಟ್ಟಿದ್ದಾರಂತೆ, ನಾನು 3 ಪಟ್ಟು ಕೊಡ್ತೀನಿ ರೀ, BJPಯವ್ರಿಗಿಂತ ನಾನು ಕಡಿಮೆ ಇಲ್ಲ ಅಂತ ಹೇಳಬೇಕಾಯ್ತು. ಅದು ಬಿಟ್ಬಿಟ್ಟು BJPಯವ್ರು ಕೊಟ್ಟು ಅವರು 25,000 ಕೊಟ್ಟಿದ್ರೆ ನಾನು 10,000 ಕೊಡ್ತೀನಿ ಅಂತ ಹೇಳಕ್ಕೆ ನೀನೇ ಬೇಕಾ ಮುಖ್ಯಮಂತ್ರಿ? ಅಶೋಕ ಅವ್ರ ಪಾಪ ಏನೂ ಗೊತ್ತಿಲ್ಲ, ಅವನಿಗೆ ಏನೋ RSSನವ್ರು ಹೇಳ್ಕೊಟ್ಟದು ಮಾತಾಡ್ತಾರೆ. ವಿಪಕ್ಷ ನಾಯಕ ಸರ್ ಅವರು ವಿಪಕ್ಷ ನಾಯಕ ಇರ್ಬೋದಪ್ಪ, RSSನವ್ರು ಹೇಳ್ಕೊಟ್ಟದು ಮಾತಾಡೋದು, ಅವರೇ ಹೇಳ್ಕೊಡೋದು. ದಿನ ಪ್ರತಿ ದಿನ ಹಿಂಗೆ ಮಾತಾಡಬೇಕು ಅಂತ ಬರ್ಕೊಡ್ತಾರೆ. ನಂಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಿಯಪ್ಪ. ರೈತರ ಸಮಸ್ಯೆನ ಸಿದ್ದರಾಮಯ್ಯನವರು ಏನು ನೋಡ್ತಾ ಇಲ್ಲ, ರೈತರ ಸಮಸ್ಯೆ ಕಡೆ. ಅವ್ರಿಗೆ ರೈತರ ಸಮಸ್ಯೆಗಳೇ ಗೊತ್ತಿಲ್ಲ ಅವನಿಗೆ. ಅಶೋಕನಿಗೆ ಅವ್ರು ರೈತನ ಅಲ್ಲ, ಅವನು ಕಾರ್ಪೊರೇಟ್ ಬೆಂಗಳೂರು ಸಿಟಿನವನು. ರಾಜಕಾರಣಕ್ಕೋಸ್ಕರ ಆರೋಪ ಮಾಡ್ತಾ ಇದ್ದಾರೆ. ಅದನ್ನ RSSನವ್ರು ಹೇಳ್ಕೊಟ್ಟ ರೀತಿ ಮಾತಾಡ್ತಾ ಇದ್ದಾರೆ.